ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 51 ಪಾಯಿಂಟ್ಸ್ ಡೌನ್ ಆಗಿ 62,130ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ 18,497ನಲ್ಲಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ 75 ಪಾಯಿಂಟ್ಸ್ ಗೇನ್ ಆಗಿ 43,708ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು FIS ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 139 ಕ್ರೋರ್ಸ್ ಸೆಲ್ ಮಾಡಿದ್ರೆ DIS 695 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತು ನಮ್ಮ ನವಂಬರ್ ಇಂಡಿಯನ್ CPI ಡೇಟಾ ಅಪ್ಡೇಟ್ ಆಗಿದೆ. ನವಂಬರ್ CPI ಡೇಟಾ 5.88 ಹತ್ರ ಬಂದಿದೆ. ಎಕ್ಸ್ಪೆಕ್ಟೆಡ್ 6.3 ಇತ್ತು, ಬಟ್ ಅದಕ್ಕಂದರೆ ಬಿಲೋನೋ ಬಂದಿದೆ. ಸೊ ಇದು ಓವರಾಲ್ ಆಗಿ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಇವತ್ತು ನಮ್ಮ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಟಿವಿಟಿ ಓಪನಿಂಗಿಂದ ಫಸ್ಟ್ 15 ಮಿನಿಟ್ಸಲ್ಲಿ ಶಾರ್ಪ್ ಆಗಿ ಕರೆಕ್ಟ್ ಆಗ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಬೋತ್ ನಿಫ್ಟಿ ಆ್ಯಂಡ್ ಈವನ್ ಬ್ಯಾಂಕ್ ನಿಫ್ಟಿನೂ, ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ನಿಫ್ಟಿ ಪ್ರೀವಿಯಸ್ ಡೇ ಟ್ರೇಡಿಂಗ್ ಸೆಷನಲ್ಲಿ ಎಲ್ಲಾದರೂ ಸಪೋರ್ಟ್ ತೊಗೊಂಡಿದೆ ಅಲ್ವಾ, ಎಕ್ಸಾಕ್ಟ್ಲಿ ಆ ಲೆವೆಲ್ ಹತ್ರನೇ ಸಪೋರ್ಟ್ ತೊಗೊತ ಕಂಪ್ಲೀಟಾಗಿ ವಿ ಶೇಪ್ ರಿಕವರಿ ಅಗೈನ್ ಮಾರ್ಕೆಟು ಟಾಪ್ ಸೈಡ್ಗೆ ಮೂವ್ ಆಗೋ ಥರ ಪ್ರಯತ್ನ ಮಾಡಿದೆ. ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸಿದೆ. ಫ್ರೆಂಡ್ಸ್, ರೀಸೆಂಟ್ ಡೇಸಲ್ಲಿ ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಲ್ವಾ, ಇನ್ನೊಂದ್ಸಲಿ ಜ್ಞಾಪಕ ಮಾಡ್ತಿದ್ದೀನಿ. 2 ಇಂಪಾರ್ಟೆಂಟ್ ಬಿಗ್ ಇವೆಂಟ್ಸ್. ಒಂದು ರೆಡ್ ಅಲರ್ಟ್ ಆಗಿ ಇಟ್ಕೊಳ್ಳಿ. ಯಾರಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಓವರ್ನೈಟ್ ಪೊಸಿಷನ್ ಟ್ರೇಡ್ ಮಾಡ್ತಿರ್ತಾರಲ್ವಾ, ಪರ್ಟಿಕ್ಯುಲರ್ ಆಗಿ ಈ 2 ಡೇಸ್ನಲ್ಲಿ ಮೀನ್ಸ್ 13th ಡಿಸೆಂಬರ್ ಮೀನ್ಸ್ ನಾಳೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರುವಂಥ ಇವೆಂಟ್ US CPI ಇನ್ಫ್ಲೇಷನ್ ಡೇಟಾ ಆ್ಯಂಡ್ ಇವನ್ ಇವತ್ತು ನಮಗೆ ಇಂಡಿಯನ್ CPI ಇನ್ಫ್ಲೇಷನ್ ಡೇಟಾ ಬಂದಿದೆ ಅಲ್ವಾ. ಎಕ್ಸ್ಪೆಕ್ಟೆಡ್ 6.3% ಇರುತ್ತೆ ಅಂದ್ರೆ, ಬಟ್ ಎಕ್ಸ್ಪೆಕ್ಟೆಡ್ ಬೀಟ್ ಮಾಡ್ತಾ 5.88% ಬಂದಿದೆ. ಮೀನ್ಸ್ ಇನ್ಫ್ಲೇಷನ್ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಆಗ್ತಿದೆ. ಬಟ್ ಇದನ್ನು ಮಾರ್ಕೆಟ್ ಜಾಸ್ತಿ ಟ್ರ್ಯಾಕ್ ಮಾಡ್ತಿಲ್ಲ. ಟ್ರ್ಯಾಕ್ ಮಾಡ್ತಿರೋಂಥ ಇವೆಂಟು ಎಲ್ಲನೂ ಡಿಸೆಂಬರ್ 13th ಮಾರ್ಕೆಟ್ ಎಂಡ್ ಆದಮೇಲೆ ಬರುವಂಥ US CPI ಇನ್ಫ್ಲೇಷನ್ ಡೇಟಾ. ಬಿಕಾಸ್ ಆ ಇಂಪ್ಯಾಕ್ಟೇ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ FOM ಮೀನ್ಸ್ ಫೆಡ್ ಮೀಟಿಂಗ್ ಔಟ್ಕಮ್ ಇರುತ್ತೆ. ಅದರಿಂದ ಡಿಸೆಂಬರ್ 14th ಬರುವಂಥ ಇವೆಂಟ್ನ ಇಂಪ್ಯಾಕ್ಟ್ ಮಾಡುವಂಥ ಇವೆಂಟು ಡಿಸೆಂಬರ್ 30th ಬರುವಂಥ CPI ಇನ್ಫ್ಲೇಷನ್ ಡೇಟಾ. ಡಿಸೆಂಬರ್ 14th ಓವರ್ ನೈಟ್ ಪೊಸಿಷನ್ನ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಡಿಸೆಂಬರ್ 15th ECB ಆ್ಯಂಡ್ ಇವನ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವ್ರ ರಿಲೇಟೆಡ್ ಆಗಿನೂ ಬಡ್ಡಿ ರೇಟ್ಗಳ ಬಗ್ಗೆ ಡಿಸ್ಕಷನ್ ಇದೆ. ಬಟ್ ಪ್ರೀವಿಯಸ್ಲಿ ಇರುವಂಥ ಟ್ರ್ಯಾಕ್ ರಿಕಾರ್ಡ್ ನೋಡಿದ್ರೆ ECBR ಆರ್ BOE ರೇಟ್ ಹೈಕ್ ಡಿಸ್ಕಷನು ಅವರ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಅಪ್ಡೇಟ್ಸ್ನಲ್ಲಿ ಸ್ಟಾಕ್ ಮಾರ್ಕೆಟ್ ದೊಡ್ಡದಾಗಿ ಯಾವಾಗಲೂ ಇಂಪ್ಯಾಕ್ಟ್ ಆಗಿಲ್ಲ. ಫ್ರೆಂಡ್ಸ್, ನಾಳೆ ಪೇಟಿಎಂ ಒಂದು ಬೋರ್ಡ್ ಮೀಟ್ ಆಗಿ ಅವರು ಬೈಬ್ಯಾಕ್ ರಿಲೇಟೆಡ್ ಆಗಿ ಡೀಟೇಲ್ಸ್ನ ಕನ್ಸಿಡರ್ ಮಾಡ್ತಾರೆ. ಅದರಿಂದ ನಾಳೆ ದಿವಸ ಪೇಟಿಎಂ ಸ್ಟಾಕ್ನಲ್ಲಿ ಫೋಕಸ್ನಲ್ಲಿರುತ್ತೆ. ಫ್ರೆಂಡ್ಸ್, ಸ್ಕ್ರೀನಲ್ಲಿ ಒಂದು ಇಮೇಜ್ ಶೇರ್ ಮಾಡಿದ್ದೀನಿ ನೋಡಿ. ಇಂಪಾರ್ಟೆಂಟ್ ಇವೆಂಟ್ ಡೇಟಾ ಇದೆ. ಈ ಇಮೇಜ್ ನೀವು ಟೆಲಿಗ್ರಾಮ್ನಲ್ಲಿರುತ್ತೆ. ನೆಕ್ಸ್ಟ್ ವೀಕು ಬರುವಂಥ ಇಂಪಾರ್ಟೆಂಟ್ ಇವೆಂಟ್ಸ್ ಡೇಟಾ ಇದೆ ಅದರಲ್ಲಿ. 13th ಡಿಸೆಂಬರ್ ಆ್ಯಂಡ್ 14th ಡಿಸೆಂಬರ್ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ವಿಕ್ಸ್ ತುಂಬ ಕಮ್ಮಿ ಇರೋ ಕಾರಣವಾಗಿ ಆಪ್ಷನ್ ಪ್ರೀಮಿಯಮ್ಸು ತುಂಬ ಕಮ್ಮಿ ಇದೆ. ಆ್ಯಂಡ್ ಮಾರ್ಕೆಟಲ್ಲೂ ದೊಡ್ಡದಾಗಿ ಮೂವ್ ಇಲ್ದಿರೋ ಕಾರಣವಾಗಿ ಪ್ರೀಮಿಯಮ್ಸು ಆಲ್ರೆಡಿ ತುಂಬ ಲೋನಲ್ಲಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಒಂದು ಬಿಗ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆಗ್ತಾ ಇದ್ರೆ ಇಷ್ಟೊಂದು ಲೋ ಪ್ರೀಮಿಯಮ್ಸಲ್ಲಿ ಅದನ್ನು ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಇಫ್ ಇನ್ ಕೇಸ್ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ, ನೀವು ತಗೊಳ್ಳೋಂಥ ಟ್ರೇಡ್ನಲ್ಲಿ ನಿಮಗೆ ಕ್ಲಾರಿಟಿ ಇದ್ದರೆ ಮಾತ್ರನೇ 13th ಆ್ಯಂಡ್ 14th ಡಿಸೆಂಬರ್ ಓವರ್ನೈಟ್ ಪೊಸಿಷನ್ನ ತಗೊಳ್ಳೋರು ಸ್ವಲ್ಪ ಹುಷಾರಾಗಿರೋದು ಬೆಟ್ರು. ನೆಕ್ಸ್ಟ್ ಯೂನಿಪಾರ್ಟ್ಸ್ IPO ಲಿಸ್ಟ್ ಆಗಿದೆ. ಲಿಸ್ಟ್ ಆಗ್ತಿರೋದಂತೂ ಫ್ಲಾಟ್ ಆಗೇ ಆಗಿದೆ. ಲೈಕ್ ಸೂಪರ್ ಪಾಸಿಟಿವ್ ಆಗಿ ಅಂತಲ್ಲ, ಸೂಪರ್ ನೆಗೆಟಿವ್ ಆಗಿ ಅಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇರುವಂಥ IPOಸು ಅವು ಯಾವ ಡೇಟ್ಸಲ್ಲಿ ಬರ್ತಿದೆ ಆ್ಯಂಡ್ ಅದರ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಡೇಟಾ ನಿಮಗೆ ಮಾರ್ನಿಂಗ್ ಇವತ್ತು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ಇವನ್ ಬರುವಂಥ SME IPOs ರಿಲೇಟೆಡ್ ಆಗಿನೂ ಡೇಟಾ ಲೈಕ್ ಯಾವ್ಯಾವ IPOಸು ಯಾವ ಡೇಟಲ್ಲಿ ಬರುತ್ತೆ ಅಂತ ರಿಲೇಟೆಡ್ ಆಗಿ ಡೀಟೇಲ್ಸ್ನು ನಿಮಗೆ ಮಾರ್ನಿಂಗ್ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ ಎಲ್ಲ ಪಡೆಯಬಹುದು. ಫ್ರೆಂಡ್ಸ್, ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು IT ಕಂಪ್ನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. HCL ಟೆಕ್ನಾಲಜೀಸ್ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಅವರ ರೆವೆನ್ಯೂ ಗೈಡೆನ್ಸ್ ಆ್ಯಂಡ್ EBITDA ಮಾರ್ಜಿನ್ ರಿಲೇಟೆಡ್ ಆಗಿ ಮಾಡಿರುವಂಥ ಸ್ಟೇಟ್ಮೆಂಟ್ಸಿಂದಾನೇ ಪ್ರೀವಿಯಸ್ ಸೆಷನಲ್ಲಿ 7% ಸ್ಟಾಕ್ ಪ್ರೈಸ್ ಫಾಲ್ ಆಗಿದೆ ಅಲ್ವಾ. ಇದು ರಿಲೇಟೆಡ್ ಆಗಿ HCL ಟೆಕ್ನಾಲಜೀಸು ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ಗೆ ಇಂಟರ್ವ್ಯೂ ಕೊಡ್ತಾ 3 to 4 ಕ್ಲೈಂಟ್ಸ್ ಹತ್ರ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸ್ಪೇಸ್, ಟೆಲಿಕಾಮ್ ಆ್ಯಂಡ್ ಹೈಟೆಕ್ ಸ್ಪೇಸ್ನಲ್ಲಿ ಜಾಸ್ತಿ 4 ಲಾಸ್ನ ನೋಡ್ತಿರೋ ಥರ ಸ್ಟೇಟ್ಮೆಂಟ್ನ ಮಾಡ್ತಿದ್ದಾರೆ. 4 ಲಾಸ್ ಅಂದರೆ ಏನು ಅಂತ ಪ್ರೀವಿಯಸ್ಲಿ ನಾವು ಅಂದ್ಕೊಂಡಿದ್ದೀವಿ ಅಲ್ವಾ. ಪ್ರತಿ ಇಯರ್ ಎಂಡ್ ಆಗೋವಾಗ ಸ್ವಲ್ಪ ಸೆಕ್ಟರ್ಸು ಒಂದೇ ಥರ ಕೆಲಸ ಮಾಡಲ್ಲ. ಸ್ವಲ್ಪ ಸೆಕ್ಟರ್ಸ್ಗಂತೂ ಬಿಸ್ನೆಸ್ ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡವರು ಅವ್ರ ವರ್ಕ್ ಫೋರ್ಸ್ನ ಆ್ಯಂಡ್ ಅವ್ರ ಆ್ಯಕ್ಟಿವಿಟಿನ ಕಮ್ಮಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಭಾಗವಾಗಿ IT ರಿಲೇಟೆಡ್ ಆಗಿ ಅವ್ರು ಮಾಡೋಂಥ ಸ್ಪೆಂಡಿಂಗ್ಸನ್ನು ಕಮ್ಮಿ ಮಾಡ್ತಾರೆ. ಆ ಥರ ಈ ಸೆಕ್ಟರ್ಸ್ ರಿಲೇಟೆಡ್ ಆಗಿ 4 ಲಾಸ್ ಜಾಸ್ತಿ ಆಗ್ತಿದೆ, ಇದೇನು ಹೊಸದಾಗೇನಲ್ಲ, ಲೈಕ್ ಸಡನ್ ಶಾಕ್ ಏನಲ್ಲ ಅಂತ ಪ್ರೀವಿಯಸ್ ಇಯರಲ್ಲೂ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಆಗ್ತಿದೆ ಅನ್ನೋ ಥರ ಕಂಪ್ನಿ ರಿಲೇಟೆಡ್ ಆಗಿ ಟೋಟಲ್ ಆಗಿ ನೆಗೆಟಿವ್ ಅಲ್ಲ, ಡೀಸೆಂಟ್ ಆಗಿ ಆರ್ಡರ್ ಬುಕ್ ಇದೆ ಆ್ಯಂಡ್ 19 to 20% ಮಾರ್ಜಿನ್ ಇದೆ.
ಆ್ಯಂಡ್ ಇಯರ್ ಫಸ್ಟ್ ಹಾಫ್ನಲ್ಲಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ನಾವು ಇನ್ನೂ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತೀವಿ ಅನ್ನೋ ಥರ HCL ಟೆಕ್ನಾಲಜೀಸ್ ಅವರು ಅಪ್ಡೇಟ್ ಮಾಡ್ತಾ ಇರೋದು ನೀವು ಗಮನಿಸಿದ್ರೆ ಈ ಸ್ಟೇಟ್ಮೆಂಟ್ ಎಂಟೈರ್ IT ಸೆಕ್ಟರ್ನ ಇಂಪ್ಯಾಕ್ಟ್ ಮಾಡಿವೆ. ಸ್ಟಾರ್ಟಿಂಗ್ ಮಾರ್ಕೆಟ್ ಓಪನ್ ಆದಮೇಲೆ ಎಂಟೈರ್ IT ಪ್ಯಾಕಲ್ಲನ್ನು ಸ್ವಲ್ಪವರೆಗೂ ಫಾಲ್ ಆಗಿ ಅಗೈನ್ ಒಂದು ಸ್ಟ್ರಾಂಗ್ ರಿವರ್ಸಲ್ ಅಂತೂ ತಗೊಂಡಿದೆ. ಇದು ಪಾಸಿಟಿವ್ ಸೈಡ್. ಬಟ್ ನೆಗೆಟಿವ್ ಸೈಡ್ LTI ಮೈಂಟ್ರಿ ಅವರು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಿದ್ದಾರೆ. Q3 ಅಷ್ಟು ದೊಡ್ಡದಾಗಿ ಇಲ್ಲದೆ ಇರಬಹುದು ಅಂತ ಸೇಮ್ ರೀಸನ್ನ 4 ಲಾಬ್ಸೇ ಇಂಪ್ಯಾಕ್ಟ್ ಲೈಕ್ ಇಯರ್ ಎಂಡನಲ್ಲಿ ಸೆಕ್ಟರ್ಸ್ ಅವ್ರ ಬಿಸ್ನೆಸ್ನ ಕಮ್ಮಿ ಮಾಡ್ಕೊಳ್ತಾರೋ ಕಾರಣವಾಗಿ ಅದಕ್ಕೆ ಕಾರಣವಾಗ್ಲೇ Q3 ರೆವೆನ್ಯೂಸು ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಥರ ಸ್ವಲ್ಪ ಸೆಕ್ಟರ್ಸಲ್ಲಿರುವಂಥ ಪ್ಲೇಯರ್ಸ್ನ ಡಿಸಿಷನ್ ತಗೊಳ್ಳೋ ಕಾರಣವಾಗಿ ಸ್ವಲ್ಪ ಡಿಲೇ ಮಾಡ್ತಿರೋ ಕಾರಣವಾಗ್ಲೂ IT ಸ್ಪೆಂಡಿಂಗ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಪ್ಯಾಕ್ಟನ್ನು ತೋರಿಸಿರೋ ಥರ ಆ್ಯಂಡ್ LTI ಆ್ಯಂಡ್ ಮೈಂಟ್ರಿ ಇವೆರಡೂ ಮರ್ಜರ್ ಆಗಿದೆ ಅಲ್ವಾ. ಅದರಿಂದ ಈ ಟೈಮ್ ಸ್ವಲ್ಪ ಲಾಸೂ ಇರ್ಬೋದು ಅನ್ನೋ ಥರ ಇದಕ್ಕೆ ಕಾರಣವಾಗಿ ಈ Q3 ನಂಬರ್ಸ್ ಅಷ್ಟೊಂದು ಬೆಟ್ರಾಗಿ ಇಲ್ದಿರ್ಬೋದು ಅಂತ LTI ಮೈಂಟ್ರಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಲೇಟೆಂಟ್ ವ್ಯೂ ಅವರೂ ಬೇರೆ ಸೆಕ್ಟರಲ್ಲಿರುವಂಥ ಕಂಪ್ನೀಸು ಔಟ್ ಆಫ್ 5 or 4 ಕಂಪ್ನೀಸ್ ಹತ್ರ ಅವರು ಪ್ರೀವಿಯಸ್ಲಿ ಇಟ್ಕೊಂಡಿರೋಂಥ IT ಸ್ಪೆಂಡಿಂಗ್ ಬಡ್ಜೆಟ್ನ ಕಟ್ ಮಾಡಿರೋ ಥರ ಡೇಟಾ ಅನಾಲಿಸ್ಟಿಕ್ಸ್ ಕಂಪನಿ ಆಗಿರೋಂಥ ಲೇಟೆಂಟ್ ವ್ಯೂ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಓವರಾಲ್ ಪ್ರೀವಿಯಸ್ಲಿ ಕೊಟ್ಟಿರೋಂಥ ನೆಗೆಟಿವ್ ಸ್ಟೇಟ್ಮೆಂಟ್ಸು ಲೈಕ್ ಸ್ಟಾಕ್ ಜಾಸ್ತಿ ಫಾಲ್ ಆಗ್ತಿರೋ ಕಾರಣವಾಗಿ ಅಗೈನ್ ಮ್ಯಾನೇಜ್ಮೆಂಟು ಸ್ವಲ್ಪ ಸ್ಟೆಬಿಲೈಸ್ ಮಾಡೋದಕ್ಕಂತೂ ಪ್ರಯತ್ನ ಮಾಡಿದೆ. ಎಸ್, ನೆಗೆಟಿವ್ ಆಗಿರುತ್ತೆ, ಬಟ್ ಹಾಗಂತ ಬಿಗ್ ನೆಗೆಟಿವ್ ಅಲ್ಲ ಅಂತ HCL ಟೆಕ್ನಾಲಜೀಸ್ ಅವರು ಈ 4 ಲಾಬ್ಸ್ ಕಾರಣವಾಗಿ ರೆವೆನ್ಯೂಸ್ ಮಾರ್ಜಿನ್ಸ್ನ ಇಂಪ್ಯಾಕ್ಟ್ ಆಗೋದು ಇದೇನು ಫಸ್ಟ್ ಟೈಮ್ ಅಲ್ಲ ಅನ್ನೋ ಥರ HCL ಟೆಕ್ನಾಲಜಿ ಅವರು ಜ್ಞಾಪಕ ಮಾಡಿದ್ದಾರೆ. ನೆಕ್ಸ್ಟು PSU ಬ್ಯಾಂಕ್ ರಿಲೇಟೆಡ್ ಆಗಿ ಅಗೈನ್ ರೀರೇಟಿಂಗ್ ಕಾಣಿಸ್ತಾ ಇದೆ. ಮೋರ್ಗನ್ ಸ್ಟ್ಯಾನ್ಲಿ ಅವರು PNB ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಕೊಟ್ಟಿರೋಂಥ ಅವ್ರ ಟಾರ್ಗೆಟ್ನ ಅಪ್ಗ್ರೇಡ್ ಮಾಡ್ತಾ 34 ರೂಪೀಸಿಂದ 74 ರೂಪೀಸ್ ಪರ್ ಶೇರ್ ಟಾರ್ಗೆಟ್ ಅನ್ನೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಇದಕ್ಕೆ ರೀಸನ್ ಒಂದು ಟೈಮಲ್ಲಿ ಇದ್ದ ಹಾಗೆ ಈ PSU ಬ್ಯಾಂಕ್ಸಲ್ಲಿ ಸ್ಲಿಪ್ಪೇಜಸ್ ಜಾಸ್ತಿ ಬೆಳೀತಿಲ್ಲ ಅಂತ, ಈವನ್ ಕಾರ್ಪೊರೇಟ್ ಅಕೌಂಟ್ಸ್ ರಿಲೇಟೆಡ್ ಆಗಿ ಸ್ಟ್ರೆಸ್ಸು ಕಮ್ಮಿ ಆಗ್ತಿದೆ ಅಲ್ವಾ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ಬ್ಯಾಂಕ್ ರಿಲೇಟೆಡ್ ಆಗಿ ಬೆಟರ್ ಗ್ರೋತ್ ಇರುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಈ ಟಾರ್ಗೆಟ್ನ ಕೊಡ್ತಿರೋ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಕಮೆಂಟ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು 3% ಅಬೋವ್ ಕ್ಲೋಸ್ ಆಗಿದೆ. ಈವನ್ ಇಂಡಸ್ಇಂಡ್ ಲ್ಯಾಂಡ್ ಬ್ಯಾಂಕ್ ರಿಲೇಟೆಡ್ ಆಗಿಯೂ ಜಫ್ರೀಸ್ ಅವರು ಬರೇಟಿಂಗ್ ಕೊಡ್ತಾ ಸ್ಟಾಕ್ ಟಾರ್ಗೆಟು 1600 ರೂಪೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಲೆಗ್ ಆಫ್ ರೀರೇಟಿಂಗ್ಗೆ ಇಂಡಸ್ ಬ್ಯಾಂಕ್ ಅವರು ರೆಡಿಯಾಗಿರೋ ಥರ ಲೋನ್ ಗ್ರೋತು 20%, ROE 2% ಹತ್ರ ಬೈ FY24ಗೆ ಇವರು ಗ್ರೋ ಆಗ್ತಾರೆ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ವ್ಯಾಲ್ಯೂಷನ್ಸು ಪ್ರೆಸೆಂಟ್ ವ್ಯಾಲ್ಯೂಷನ್ಸ್ ಅಟ್ರಾಕ್ಟಿವ್ ಆಗಿದೆ. ಅದರಿಂದ ಸ್ಟಾಕ್ ಟಾರ್ಗೆಟು 1600 ರೂಪೀಸ್ ಅನ್ನೋ ಥರ ಜಫ್ರೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಚೆನ್ನೈ ಬೇಸ್ಡ್ ವಾಟರ್ ಟೆಕ್ನಾಲಜಿ ಕಂಪನಿ ಆಗಿರುವಂಥ ವಾಟೆಕ್ ವಾಬಾಗ್ ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ ರೊಮೇನಿಯಾನಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ರಿಲೇಟೆಡ್ ಆಗಿ ಆರ್ಡರ್ ಸಿಗ್ತಾ ಇರೋದು. ಆ್ಯಂಡ್ ಇವನ್ ಅದು 260 crores ವ್ಯಾಲ್ಯೂ ಆಗುವಂಥ ಆರ್ಡರ್ ಅಂತ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಹೋಗ್ತಾ ಇರೋ ಕಾರಣವಾಗಿ ಇವತ್ತು ಸ್ಟಾಕು ನಿಯರ್ಲಿ 11% ಅಪ್ಸೈಡ್ಗೆ ಮೂವ್ ಆಗಿದೆ. ಹಾಗೆ RVNL ಇವತ್ತು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆಲ್ಲ, ಇದರ ಬ್ಯಾಕ್ ಇರುವಂಥ ರೀಸನ್ ನಾವು ಗಮನಿಸಿದ್ರೆ ಸೆಂಟ್ರಲ್ ಏಷ್ಯಾನಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುವಂಥ ಕರ್ಗಿಸ್ತಾನ್ನಲ್ಲಿ ಇವರು ರೈಲ್ ರೋಡ್ ಅಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಥ್ರೂ ಜಾಯಿಂಟ್ ವೆಂಚರ್ ಮೂಲಕ ಎಕ್ಸಿಕ್ಯೂಟ್ ಮಾಡ್ತಿರೋ ಥರ RVNL ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು 10th ಡಿಸೆಂಬರ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಆಗ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು JP ಗ್ರೂಪ್ ಬಗ್ಗೆ ಮಾತಾಡ್ಕೋಬೇಕು. JP ಅಸೋಸಿಯೇಟ್ಸ್, JP ಪವರ್ ಇವತ್ತು ಜಾಸ್ತಿ ಬೆಳೆದಿರೋ ಥರ ನಮ್ಗೆ ಕಾಣಿಸುತ್ತಲ್ವಾ. ಈ 2 ಪೆನ್ನಿ ಸ್ಟಾಕ್ಸು ಇದರ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಈ JP ಗ್ರೂಪ್ಗೆ ಸಂಬಂಧಿಸಿರುವ 3 ಇಂಪಾರ್ಟೆಂಟ್ ಬಿಸ್ನೆಸ್ ಸಿಮೆಂಟ್, ಕ್ಲಿಂಕರ್ ಹಾಗೆ ಪವರ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ದಾಲ್ಮಿಯಾ ಭಾರತ್ ಅವರು 5660 crores ಕೊಟ್ಟು ತಗೊಂಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಥರ ತಗೊಂಡಿರೋದಕ್ಕೆ ಕಾರಣವಾಗಿ ಈ ಸಿಮೆಂಟ್ ಪ್ಲೇಯರ್ ಆಗಿರೋಂಥ ದಾಲ್ಮಿಯಾ ಭಾರತ್ ಅವರಿಗೆ 9.4 million ton ಸಿಮೆಂಟ್ ಪ್ರೊಡಕ್ಷನ್ ಕೆಪಾಸಿಟಿ ಆ್ಯಡ್ ಆಗುತ್ತೆ. ಆ್ಯಂಡ್ ಇವನ್ ಇದಾದಮೇಲೆ ಇವರು ರೀಜನಲ್ ಆಗಿ ನೋಡಿದ್ರು ಸೆಂಟ್ರಲ್ ಇಂಡಿಯಾನಲ್ಲಿ ಇವರೊಂದು ಡಾಮಿನೆಂಟ್ ಪ್ಲೇಯರ್ ಆಗಿ ಎವಾಲ್ವ್ ಆಗ್ತಾರೆ. ಎಕ್ಸಿಸ್ಟಿಂಗ್ ಆಗಿಯೂ ಇವರು ಸೆಂಟ್ರಲ್ ಇಂಡಿಯಾನಲ್ಲಿ ತುಂಬ ಬಿಗ್ ಪ್ಲೇಯರ್ ಆಗಿ ಮಾಡ್ತಿದ್ದಾರೆ. ಸಿಮೆಂಟ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಇವರಿಗೆ ಆ್ಯಂಡ್ ಈ ಸೆಗ್ಮೆಂಟ್ನಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಎವಾಲ್ವ್ ಆಗಬೇಕನ್ನೋ ಥರ ಈ ಅಕ್ವಿಜೇಷನ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇವರು ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ FY27ಗೆ 75 million ton ಆ್ಯಂಡ್ ಬೈ FY31ಗೆ 130 million tonsಗೆ ಇವರ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಥರ ದಾಲ್ಮಿಯಾ ಭಾರತ್ ಅವರು ಯೋಚನೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ವೆರಾಸ್ JP ಅಸೋಸಿಯೇಟ್ಸ್ ಆ್ಯಂಡ್ JP ಪವರ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ JP ಪವರ್ ಅವರು ಅಡಿಷನಲ್ ಆಗಿ 2 million ton ಪರ್ ಆ್ಯನಮ್ ಇರೋವಂಥ ಅನದರ್ ಪ್ಲಾಂಟ್ನ ಇವರು 250 crores ಸೆಲ್ ಮಾಡ್ತಿದ್ದಾರೆ. ಓವರಾಲ್ ಆಗಿ ಈ ಥರ ಬರ್ತಿರೋಂಥ ಹಣದಿಂದ ಇವರ ಡೆಟ್ ಮೀನ್ಸ್ ಇವ್ರ ಸಾಲ ಕಮ್ಮಿ ಆಗತ್ತೆ ಅನ್ನೋ ಥರ ಈ ರೀಸನ್ನಿಂದಾನೇ ಇವರ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗಿದೆ. ಬಟ್ ರೀಸೆಂಟ್ ಟೈಮ್ಸಲ್ಲಿ ಇವರ ಕಂಪನಿನ ಬ್ಯಾಂಕ್ ರಪ್ಸಿವರೆಗೂ ತಗೊಂಡು ಹೋಗ್ಬೇಕನ್ನೋ ಥರ ಇವರು ಸಾಲ ಕೊಟ್ಟಿರೋರು ಯೋಚನೆ ಮಾಡಿದ್ದಾರೆ. ಅದರಿಂದ ಇವರು ಫಸ್ಟ್ ಈ ಥರ ಬರ್ತಿರೋಂಥ ಹಣದಲ್ಲಿ
ಎಷ್ಟು ಸಾಲ ಕಮ್ಮಿ ಆಗತ್ತೆ, ನೆಕ್ಸ್ಟ್ ಇವ್ರ ಪರಿಸ್ಥಿತಿ ಫೈನಾನ್ಷಿಯಲ್ ಕಂಡೀಷನ್ಸ್ ಏನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಟ್ ಆ್ಯಸ್ ಆಫ್ ನಾವು ಈ ಥರ ಆಗ್ತಿರೋಂಥ ಬಿಗ್ ಡೀಲ್ ಕಾರಣವಾಗಿ ಇವರಿಗೆ ಹಣ ಬರ್ತಾ ಇರೋದು, ಡೆಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ, ಹಾಗೆ ಡಾಲ್ಮಿಯಾ ಭಾರತ್ ಅವರಿಗೆ ಇವರ ಸಿಮೆಂಟ್ ಪ್ರೊಡಕ್ಷನ್ ಕೆಪಾಸಿಟಿ ಬೆಳೆಯುತ್ತಂತ ಈ ರೀಸನ್ಸ್ ಅಂತ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆನ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 18,440, ಅದರ ಬಿಲೋ 18,370. ಇವತ್ತು ನಿಯರ್ ಟು 20 ಪಾಯಿಂಟ್ಸ್ ಪ್ಲಸ್ ಆರ್ ಮೈನಸ್ 18,370 ರೇಂಜಲ್ಲೇ ಸಪೋರ್ಟ್ ತೊಗೊಂಡಿದೆ. ಆ್ಯಂಡ್ ಈ ಲೆವೆಲಿಂದಾನು ಫರ್ದರ್ ಆಗಿ ಇನ್ನೂ ಟಾಪ್ ಸೈಡ್ಗೆ ಹೋಗ್ತಿದ್ರೆ 18,590 ಟು 18,620 ಈ 30 ಪಾಯಿಂಟ್ ರೇಂಜನ್ನು ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ನಮಗೆ ಪ್ರೈಸ್ ಆ್ಯಕ್ಷನ್ ಇದೆ. ಆ್ಯಂಡ್ ಇಲ್ಲಿಂದ ಡೌನ್ ಸೈಡು ಬ್ಯಾಂಕ್ ನಿಫ್ಟಿ 43,370 ಸಪೋರ್ಟ್ ಆಗಿ, ಅಪ್ ಸೈಡು 43,840 ಬ್ಯಾಂಕ್ ನಿಫ್ಟಿನಲ್ಲಿ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ನಾವು ಅನ್ಕೊಂಡಿರೋ ರೇಂಜ್ 18,400 ಟು 18,900 ಈ 500 ಪಾಯಿಂಟ್ ರೇಂಜ್ನ ಗಮನಿಸೋಣ ಅಂತ ಅನ್ಕೊಂಡಿದ್ದೇವಲ್ವಾ, ಈಗಲೂ ನಾನು ಅದೇ ರೇಂಜ್ನೇ ಗಮನಿಸ್ತಾ ಇದ್ದೀನಿ. ಬಿಕಾಸ್ ಕ್ಲೋಸಿಂಗು ಈ ರೇಂಜ್ಗೂ ಬಿಲೋ ಆರ್ ಅಪ್ ಸೈಡು ಆಗ್ತಿಲ್ಲ. ಅದರಿಂದ ಬಟ್ ಸ್ವಲ್ಪ ಸೇಫ್ ಸೈಡ್ ನೋಡ್ಕೋಬೇಕಂದ್ರೆ 18,300 ಟು 18,800 ಈ 500 ಪಾಯಿಂಟ್ ರೇಂಜ್ನ ಗಮನಿಸಬಹುದು. ಬಿಕಾಸ್ ಅಪ್ ಸೈಡು 18,800 ಹತ್ರ, ಡೌನ್ ಸೈಡು 18,300 ಹತ್ರ ಹೆವಿಯಾಗಿ ಕಾಲ್ ಅಂಡ್ ಪುಟ್ ರೈಟಿಂಗ್ ಬಿಲ್ಡ್ ಆಗ್ತಿದೆ. ಅದರಿಂದ ಕಾಲ್ ಹಾಗೆ ಪುಟ್ಸ್ ರೈಟ್ಸ್ನ ಮಾಡೋಣ ಅಂತ ಒಂದು ರೇಂಜಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡವರು 18,300 ಟು 18,800 ರೇಂಜ್ನ ಗಮನಿಸಬಹುದು. ಬಟ್ ನಾನಂತೂ ಪರ್ಸನಲ್ ಆಗಿ 18,400 ಟು 18,900 ಈ 500 ಪಾಯಿಂಟ್ ರೇಂಜ್ನ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.